ಇನ್ನು ದೆಹಲಿ ಹೋರಾಟಕ್ಕೂ ಪೂರ್ವಭಾವಿಯಾಗಿ ಕೇಂದ್ರದಿಂದ ರಾಜ್ಯಕ್ಕಾಗ್ತಾ ಇರುವಂತಹ ಅನುದಾನದ ಕೊರತೆ ವಿಚಾರವಾಗಿ ಆರೋಪ ಮಾಡ್ತಾ ಇದ್ದ ಹಾಗೆ ಇದು ಬಿಜೆಪಿಯ ಕಣ್ಣು ಕೆಂಪಗಾಗಿಸಿದೆ. ಈ ಕಾರಣಕ್ಕಾಗಿ ಬಿಜೆಪಿ ಕೂಡ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆಯಲ್ಲಿದೆ. ಹೀಗಾಗಿನೇ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಅನುದಾನದ ವಿಚಾರವಾಗಿ ಒಂದು ಶ್ವೇತಪತ್ರವನ್ನ ಹೊರಡಿಸಿ ಅಂತ ಸವಾಲ್ ಹಾಕಿದ್ದಾರೆ. ಹಾಗಾದ್ರೆ ಬಿಜೆಪಿ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪವನ್ನ ಎದುರಿಸುವಂತ ನಿಟ್ಟಿನಲ್ಲಿರುವಂತಹ ಸವಾಲ್ಗಳು ಏನೇನು ಬನ್ನಿ ನೋಡೋಣ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡಬೇಕು? ಆರೋಪಗಳನ್ನು ಮಾಡಿ ಗೂಬೆ ಕುಂದಿರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ರಾಜಕೀಯ ಸ್ಟಂಟು. ಅವ್ರ ವಕೀಲ್ ಕನ್ವಿನ್ಸ್ ಮಾಡಕ್ಕಾಗದೇ ಇದ್ರೆ ಕನ್ಫ್ಯೂಸ್ ಮಾಡುವ. ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನ್ ಬಂದಿದೆ ಇದು ಶ್ವೇತಪತ್ರ ಹೊರಡಿಸ್ತಾರೆ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅನುದಾನ ಕೊಡದ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದೇ ತಡ ಬಿಜೆಪಿ ನಾಯಕರ ಕೋಪಾಗ್ನಿ ಸ್ಫೋಟವಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಟ್ವೀಟ್ನಲ್ಲಿ ಸಿಎಂ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಭರಿತವಾಗಿ ಕುಟುಕಿದ್ದಾರೆ. ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಸತ್ಯ ಆಗೋದಿಲ್ಲ. ಯುಪಿ ಅವಧಿಗಿಂತ ಎನ್ಡಿಎ ಅವಧಿಯಲ್ಲಿ ಕರ್ನಾಟಕಕ್ಕೆ 3 ಪಟ್ಟು ಹಣ ದೊರೆತಿದೆ ಅನ್ನೋ ಸತ್ಯ ನಿಮಗೂ ಗೊತ್ತು ಎಂದು ಟ್ವೀಟ್ ಮಾಡಿದ್ದಾರೆ. ಕೆಎಸ್ ಈಶ್ವರಪ್ಪ ಮಾತನಾಡಿ, ಮೋದಿ ಸರ್ಕಾರದ ಅವಧಿಯಲ್ಲಿ ರಾಜ್ಯಕ್ಕೆ ಏನು ಅನುದಾನ ಬಂದಿದೆ ಅನ್ನೋ ಬಗ್ಗೆ ಮೊದಲು ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸಲಿ ಅಂತ ಗುಡುಗಿದ್ರು. ಇತ್ತ ಸಿಟಿ ರವಿ ಕನ್ವಿನ್ಸ್ ಮಾಡಲು ಆಗದಿದ್ರೆ ಕನ್ಫ್ಯೂಸ್ ಮಾಡುವ ಹಾಗೆ ಸಿಎಂ ಸಿದ್ದರಾಮಯ್ಯ ಕನ್ಫ್ಯೂಸ್ ಮಾಡಿದ್ರು ಅಂತ ಕುಟುಕಿದ್ರು. ಕಾಂಗ್ರೆಸ್ ಪ್ರತಿಭಟನೆಯಲ್ಲ ರಾಜಕೀಯ ಸ್ಟಂಟ್ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭೆ ಚುನಾವಣೆ ಮುಂಚೆ ಶ್ವೇತಪತ್ರ ಹೊರಡಿಸಲ್ಲ. ನಂಬರ್ 1. ನಂಬರ್ 2, ಅವರೇನೋ 7ನೇ ತಾರೀಕೇನು ಧರಣಿ ಮಾಡ್ತೀನಿ ಅಂತ ಹೇಳಿರಲ್ಲ. ಧರಣಿ ಮಾಡ್ತಾರೆ ಅಂತ ಉದ್ದೇಶ ಏನು? ನಮಗೆ ದುಡ್ಡು ಕಡಿಮೆ ಆಗಿದೆ ಅಥವಾ ದುಡ್ಡು ಬಂದಿಲ್ಲ ಅಂತ. ಕೇಂದ್ರದಿಂದ ಏನು ಅನುದಾನಗಳು ನಮಗೆ ಬರಬೇಕು ಅದು ಬಂದಿಲ್ಲ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಕೇಂದ್ರದಿಂದ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಏನು ಬಂದಿದೆ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನು ಬಂದಿದೆ ಇದು ಶ್ವೇತಪತ್ರ ಹೊರಡಿಸ್ತೀವಿ. ಅವ್ರ ವಕೀಲರು ಕನ್ವಿನ್ಸ್ ಮಾಡೋಕ್ಕಾಗದೇ ಇದ್ರೆ ಕನ್ಫ್ಯೂಸ್ ಮಾಡುವಂಥ 1 ಗಂಟೆ ಪತ್ರಿಕಾಗೋಷ್ಠಿನಲ್ಲಿ ಕನ್ಫ್ಯೂಸ್ ಮಾಡಿದ್ದೇ ಜಾಸ್ತಿ ಅವರು. ನಾನು ಅವರಿಗೆ ಭಾಳ ಸಿಂಪಲ್ಲಾಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು? 2014ರಿಂದ 24 ಫೆಬ್ರವರಿಯವರೆಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ತೆರಿಗೆ ಪಾಲು ಎಷ್ಟು? ಗೂಬೆ ಕುಂದಿರಿಸುವಂಥ ರಾಜಕೀಯವಾಗಿ ಅವ್ರಿಗೆ ಭಯ ಹುಟ್ಟಿದೆ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 28ಕ್ಕೆ 28 ಸೀಟು ಕೈ ಬಿಡ್ತೇವೆ ಅಂತ ಭಯ ಇದೆ. ಮೋದಿಯವ್ರ ಭಯ ಇದೆ. ಅದಕ್ಕಾಗಿ ಅವ್ರ ಮೇಲೆ ಆರೋಪಗಳನ್ನು ಮಾಡಿ ಗೂಬೆ ಕುಂದಿರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೊಂದು ರಾಜಕೀಯ ಸ್ಟಂಟು. ಇತ್ತ ಲೋಕಸಭೆಯಲ್ಲೂ ಅನುದಾನ ತಾರತಮ್ಯದ ಬಗ್ಗೆ ಸದ್ದು ಮಾಡಿದೆ. ತಾರತಮ್ಯದ ಬಗ್ಗೆ ಅಧೀರ್ ರಂಜನ್ ಚೌಧರಿ ಹಾಗೂ ಇತರ ನಾಯಕರು ಪ್ರಸ್ತಾಪಿಸಿದ್ದಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. I can't do as long as the Finance Commission doesn't tell me to do. Constitutionally, unless the Finance Commission tells me to do something, I cannot. Sir, I'm talking about Finance Commission's recommendation, which I follow to the last word. I'm not talking about anybody's generosity. Finance Commission gives me a recommendation, I follow it. ಸದ್ಯ ಬಿಜೆಪಿ ಕಾಂಗ್ರೆಸ್ ನಡುವೆ ಅನುದಾನದ ಅಂತರ್ಯುದ್ಧ ಜೋರಾಗಿದೆ. ನಾಡಿದ್ದು ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಮುಂದಾಗಿದ್ದು, ಅಲ್ಲಿ ಇನ್ನೆಷ್ಟು ಹೈಡ್ರಾಮಾಗಳು ನಡೆಯುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.